ಈಗಾಗಲೇ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಕಳೆದ ಒಂದು ವಾರದಿಂದ ಆಕೆಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರಲ್ಲ, ಆಕೆಯ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಫುಟೇಜ್ ಅನ್ನ ನಿಮ್ ಮುಂದೆ ಆಗ್ಲೇ ನಾವು ಇಟ್ಟಿದ್ವಿ. ಅದು ಬೆಂಗಳೂರಿನದ್ದು ಎನ್ನಲಾದಂತ ಒಂದು ಹೋಟೆಲ್ನ ವಿಡಿಯೋ. ಅಲ್ಲಿ ಒಬ್ಬ ಯುವತಿಯನ್ನ ನಾವು ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಯುವತಿ ಜೊತೆಯಲ್ಲೇ ಬಂದಂತ ಯುವಕನನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಸಿಡಿಯಲ್ಲಿ ಅಂದ್ರೆ ಮಾಜಿ ಸಚಿವರ ಜೊತೆಯಲ್ಲಿ ಇದ್ದಂತ ಸಿಡಿಯಲ್ಲಿ ಇದ್ದಂತ ಯುವತಿ ಈಕೆನೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ತನಿಖೆ ಮಾಡಿದ್ಮೇಲೆ ಹೌದಾ ಈಕೆನೇನಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಕೆ ಜೊತೆಯಲ್ಲಿ ಯುವಕ ಇದಾನಲ್ಲ, ಆತ ಬಾಡಿ ಬಿಲ್ಡರ್ ರೀತಿಯಲ್ಲಿ ಕಾಣ್ತಾನೆ. ಈಕೆಗೆ ಸೆಕ್ಯೂರಿಟಿ ಕೊಡೋ ಪರ್ಪಸ್ ಇಂದ ಆತ ಬಂದಿದ್ನ ಏನು ಎತ್ತ ಅದನ್ನ ಪೊಲೀಸರು ತನಿಖೆಯಿಂದ ಬಯಲಿಗೆ ತರಬೇಕಾಗತ್ತೆ. ಕಳೆದ 3 ತಿಂಗಳಿಂದ ಆಕೆ ಯಾರ ಜೊತೆ ಎಲ್ಲ ಮಾತಾಡಿದಾಳೆ ಅಂತ ಕಾಲ್ ಲಿಸ್ಟ್ ಅನ್ನ ತೆಗೆದಾಗ ಒಂದೊಂದೇ ವಿಚಾರಗಳ ಬಯಲಿಗೆ ಬಂದಿದೆ. ಸೊ ಅದೇ ಆಧಾರದ ಮೇಲೆ ಆಕೆ ಎಲ್ಲೆಲ್ಲ ಓಡಾಟ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಕೂಡ ಪೊಲೀಸರು ಗಮನಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ಸಿಸಿಟಿವಿ ಫುಟೇಜ್ ಪರ್ಟಿಕ್ಯುಲರ್ ಆಗಿ ಇದು ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ ಅದ್ದು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಬಹಳಷ್ಟು ಹುಡುಕಾಟವನ್ನ ನಡೆಸ್ತಾ ಇದ್ರು. ಯಾಕಂದ್ರೆ ರಾಜ್ಯದಲ್ಲಿ ಒಂದು ಸಿಡಿ ಪ್ರಕರಣ ಏನಿದೆ ಮಾಜಿ ಸಚಿವರದ್ದು ಅಂತ ಹೇಳಲಾಗ್ತಿದೆಯಲ್ಲ, ಅದು ಸಾಕಷ್ಟು ಹೈಪ್ ಅನ್ನ ಪಡ್ಕೊಂಡಿತ್ತು. ಅವರು ಸಚಿವರಾಗಿದ್ದವರು ಮಾಜಿ ಸಚಿವರಾದ್ರು ಅಂತಂದ್ರೆ ಎಷ್ಟು ಪ್ರಭಾವವನ್ನ ಈ ಸಿಡಿ ಬೀರಿದೆ ರಾಜಕಾರಣದ ಮೇಲೆ, ಸರ್ಕಾರದ ಮೇಲೆ. ಎಲ್ರಿಗೂ ಗೊತ್ತಿರೋ ವಿಚಾರ, ಜನಸಾಮಾನ್ಯರು ಕೂಡ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಆಕೆಯನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ವಾ ಅಂತ ಜನಾನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನು ಪೊಲೀಸರು ಮ್ಯಾಕ್ಸಿಮಮ್ ಎಫರ್ಟ್ ಅನ್ನ ಹಾಕಿದ್ದಾರೆ. ಮಫ್ತಿಯಲ್ಲಿ ಸಾಕಷ್ಟು ಪಿಜಿಗಳಲ್ಲೂ ಕೂಡ ಒಂದು ವಾರದಿಂದ ಹುಡುಕಾಟವನ್ನ ನಡೆಸ್ತಾನೆ ಇದ್ದಾರೆ.